ಭಾರ್ಗವಿ LLB ಇವತ್ತಿನ ಎಪಿಸೋಡು. ಇದು ಬುಧವಾರದ ಎಪಿಸೋಡು. ಭಾರ್ಗವಿ ಮತ್ತು ಭಾರ್ಗವಿ ಅವರಮ್ಮ ಇಲ್ಲಿ ಕೋರ್ಟ್ ಗ್ರೌಂಡಲ್ಲಿ ಕುಂತ್ಕೊಂಡು ಏನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ. ಈ ನಂಬರಿಗೆ ಫೋನ್ ಹಚ್ಚಿ ಈ ನಂಬರ್ಗೆ ಫೋನ್ ಹಚ್ಚಿ ಅಂತೇಳಿ ಅವ್ರಿಗೆ 2 ನಂಬರ್ ಏನೋ ಮಿಸ್ ಆಗಿರುತ್ತೆ. ಆ ನಂಬರ್ ಸರ್ಚ್ ಮಾಡೋಕ್ಕಾಗಿ ಮಾಡ್ತಾ ಇರ್ತಾರೆ. ಅದೇನೋ ಸರ್ಚ್ ಮಾಡಿದ್ರೆ ಅದು 2 ನಂಬರ್ ಸ್ವಲ್ಪ ಮಿಸ್ಸಿಂಗ್ ಅನಿಸಿ ಯಾರಿಗೆ ಫೋನ್ ಮಾಡಿದ್ರೆ ರಾಂಗ್ ಅಂತಲೇ ಹೇಳ್ತಿರ್ತಾರೆ. ರಾಂಗ್ ಅಂತ ಫೋನ್ನ ಕಟ್ ಮಾಡ್ತಾ ಇರ್ತಾರೆ. ಒಂದ್ಸಲ ಹೆಂಗೆ ಮಾಡಬೇಕಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಅವರು 2 ನಂಬರ್ ಮಿಸ್ ಆಗಿದೆ. ಪೆನ್ಸಿಲಿಂದ ತೊಗೊಂಡು ಮಾರ್ಕ್ ಮಾಡಿದೆ, ಸಿಗುತ್ತೇನೋ 2 ನಂಬರ್ ಅಂತ. ಪೆನ್ಸಿಲ್ ಬೇಕಂತಂದರೆ ಪೆನ್ಸಿಲ್ ಇಲ್ಲ, ತರ್ತೀನಿ, ಅಂಗಡಿ ದೂರ ಆಯ್ತದೆ, ಬೇಡ ಅಂಥೇಳಿ ಕಾಜಲ್ ತೊಗೊಂಡು ಒರೆಸಿದ್ರೆ ಗೊತ್ತಾಗುತ್ತೆ 22 ಇರುತ್ತೆ ನಂಬರು. ಈ ಕಡೆ ಬಂದು ಈ ಕಡೆ ಲಾಯರ್ ಏನಿರ್ತೈತಲ್ಲ RP ಸೋಚ್ಗೆ ಹಮಾರ ಸಿರ್ ಅಂತ ಹೇಳಿ ತಲೆಗೆ ಹೊಡ್ಕೊತಾ ಇರ್ತಾನೆ, ತಲೆನೋವು ಆಗ್ತಾಯಿದೆ. ಅದೇ ಟೈಮಿಗೆ ಗಂಗಾಜಿ ಅಂತ ಗಂಗಾ ಅವರು ಫೈಲ್ ತಂದು ಕೊಡ್ತಾರೆ. ಫೈಲ್ ತಂದು ಕೊಟ್ಟಾಗ ಓಕೆ ಫೈಲ್ ಚೆನ್ನಾಗಿ ತಂದಿದ್ದೀರಾ ನೀವು ಫೈಲ್ ಅಂದರೆ ತಂದಿದ್ದೀನಿ ಅಂತೇಳಿ. ಆ ಭಾರ್ಗವಿ ತಾನೇ ಬುದ್ಧಿವಂತೆ ಅಂದ್ಕೊಂಡ್ಬಿಟ್ಟಿದ್ದಾಳ ಅಂತೆಲ್ಲ ಹೇಳ್ತಿರ್ತಾರೆ. ಇದೇ ಟೈಮಿಗೆ ಇವ್ರು ಫೈಲ್ ಇಸ್ಕೊಂಡು ಚೆಕ್ ಮಾಡಿದಾಗ ಫೈಲ್ ನೋಡಿದಾಗ ಪೇಪರೆಲ್ಲ ಸರ್ಚ್ ಮಾಡಿದರೆ ಅದರಲ್ಲಿ ಖಾಲಿ ಪೇಪರ್ ಎಲ್ಲ ಇರುತ್ತೆ. ಖಾಲಿ ಪೇಪರ್ ಇರಲಿ ಬಿಡು, ಜಾಸ್ತಿ ಜನ ಇದೇ ರೀತಿ ಸೆಂಡ್ ಮಾಡೋದು, ನಾನು ಸರ್ಚ್ ಮಾಡ್ತೀನಿ ಅಂತೆಲ್ಲ ಹೇಳಿ ಒಂದು ಟಾರ್ಚ್ ಹಾಕಿ ನೋಡ್ತಾರೆ. ನೋಡಿದಾಗ ಅದನ್ನು ಏನು ಅಂದರೆ ಅದು ರಿಫ್ಲೆಕ್ಷನ್ ಆಗುತ್ತೆ ಅಂಥೇಳಿ ಟಾರ್ಚ್ ಹಾಕಿ ನೋಡಿದರೆ ಏನೂ ರಿಫ್ಲೆಕ್ಷನ್ ಆಗಲಿಲ್ಲದಕ್ಕೆ ಮತ್ತು ಈ ಕಡೆ ಭಾರ್ಗವಿ ಮತ್ತು ಅವರಮ್ಮ ಆ 22 ನಂಬರ್ ಸಿಕ್ಕಿರುತ್ತಲ್ಲ, 7422 ನಂಬರ್, ಆ ನಂಬರ್ಗೆ ಮತ್ತೆ ಆವಾಗ ಇನ್ನೊಂದು ನಂಬರ್ಗೆ ಟ್ರೈ ಮಾಡಿದೆ. ಆ ನಂಬರ್ಗೆ ಟ್ರೈ ಮಾಡಿದಾಗ ಆವಾಗ ನಂಬರ್ ಕನೆಕ್ಟ್ ಆಗಿದಾಗ ರಿಸೀವ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ರಾಂಗ್ ನಂಬರ್ ಅಂತ ಹೇಳ್ತಾರೆ. ಅವಾಗೇ ಇವ್ರಿಗೆ ಕನ್ಫರ್ಮ್ ಆಗುತ್ತೆ ಇದು ಅವರೇಮ್ಮ. ಪ್ರತಿಯೊಬ್ಬರೂ ಡೈರೆಕ್ಟಾಗಿಯೇ ರಾಂಗ್ ನಂಬರ್ ಅಂತ, ಇವರು ಸ್ವಲ್ಪ ಹೊತ್ತು ಬಿಟ್ಟು ರಾಂಗ್ ನಂಬರ್ ಅಂತ ಹೇಳಿ ಹೆಂಗನ ಮಾಡಿ ನಂಬರ್ ಪತ್ತೆ ಹಚ್ತೀನಿ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೋಗ್ಬಿಡ್ತಾರೆ. ಭಾರ್ಗವಿ ಅವರಮ್ಮ ನೋಡಿ, ನಾನು ನಿನ್ನ ಜೊತೆ ಎದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಮಾವನವರು ನಿಮ್ಮ ತಂದೆದು ಏನೂ ತಪ್ಪಿಲ್ಲ ಅಂತ, ಇದರಿಂದ ಹೊರಗೆ ಬರಬೇಕಂತ ನಾನು ನಿನಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ. ಅಮ್ಮ ನೋಡಮ್ಮ, ನನಗೆ ಮನೆಯಲ್ಲಿ ಸೇಫ್ಟಿ ಇಲ್ಲ, ಶತ್ರುಗಳು ಜಾಸ್ತಿ ಜನ ಇದ್ದಾರೆ, ಹಾಗಾಗಿ ಫೈಲ್ ನಿನ್ನ ಹತ್ರನೇ ಇರಲಿ ಅಂತ ಅವರಮ್ಮನ ಹತ್ರ ಫೈಲ್ ಕೊಟ್ಟು ಹೋಗ್ತಾರೆ. ಈ ಕಡೆ ಅರ್ಜುನ್ ಬಂದು ಭಾರ್ಗವಿ ದುಪ್ಪಟ್ಟ ಸಿಕ್ಬಿಡ್ತೈತಲ್ಲ ಅರ್ಜುನ್ಗೆ, ಭಾರ್ಗವಿನೇ ಫೈಲ್ ಕಳ್ತನ ಮಾಡಿದ್ದಾಳೆ ಅಂತ ಹೇಳಿ ಕನ್ಫರ್ಮ್ ಆಗುತ್ತೆ. ಭಾರ್ಗವಿ ನೀವೇನಾ ಈ ಕೆಲಸ ಮಾಡಿರೋದು, ಈ ದುಪ್ಪಟ್ಟ ನಿಮ್ಮದೇ, ಇದು ಕನ್ಫರ್ಮ್ ಆಗಿ ನೀವೇ ಮಾಡಿರೋದು ಅಂತೆಲ್ಲ ಅರ್ಜುನ್ಗೆ ಡೌಟ್ ಬಂದಾಗ ಇಲ್ಲಿ ಖಾಲಿ ಪೇಪರ್ ನೋಡಿ ಇವರು RPಗೆ ತುಂಬ ಅಂದರೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಗಂಗಾ ಹತ್ರನೂ ಕೂಗಾಡ್ಬಿಡ್ತಾರೆ, ಇದು ಎಷ್ಟು ಕ್ಲವರ್ ಇದೆ ಭಾರ್ಗವಿ, ಎಷ್ಟು ಇದು ಅಂದರೆ ಇಲ್ಲ ಬೇರೆ ಕೇಸ್ಗಳಲ್ಲೆಲ್ಲ ಭಾರ್ಗವಿ ಇದೇ ರೀತಿ ಆಡಿದ್ದಂತೆ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅವರಿಬ್ಬರು ನಾವೆಷ್ಟು ಮೋಸ ಹೋಗ್ಬಿಟ್ವಲ್ಲ ಅಂಥೇಳಿ ತುಂಬ ಇರಿಟೇಟ್ ಆಗ್ತಾರೆ. ಭಾರ್ಗವಿ ಅಂತೆಲ್ಲ ಗಂಗಾನು ಮತ್ತು RP ಅವರು ತುಂಬ ಕೋಪ ಮಾಡ್ಕೊತಿದ್ರು. ಟಾರ್ಚ್ ಹಾಕಿ ನೋಡಿದ್ರೂ ಅದೇನು ಕನ್ಫರ್ಮೇ ಆಗಲ್ಲ. ಕನ್ಫರ್ಮ್ ಆಗಲಿಕ್ಕೆ ಮತ್ತು ಕೋಪ ಮಾಡಿಕೊಂಡು ಪೇಪರೆಲ್ಲ ಫೋಲ್ಡ್ ಮಾಡಿ ಬಿಸಾಕ್ಬಿಡ್ತಾರೆ. ತುಂಬ ಇರಿಟೇಟ್ ಆಗ್ತಾಯಿಲ್ಲ. ಗಂಗಾನು ತುಂಬ ಕೂಗಾಡ್ಬಿಡ್ತಾರೆ. ಇದೇ ಟೈಮಿಗೆ ಇನ್ನೊಂದು ಸೀನ್ ಬರುತ್ತೆ. ಈ ಸೀನ್ ಒಳಗಡೆ ಭಾರ್ಗವಿ ಅವ್ರ ಅಕ್ಕ ಇರ್ತಾಳಲ್ಲ, ಅವ್ರ ಅಕ್ಕನ ಭೇಟಿ ಆಗಿಬಿಡ್ತಾಳೆ. ಅವ್ರ ಅಕ್ಕ ಹತ್ರ ಬಂದು ಏನೇ ಅಂತ ಅವ್ರ ಅಕ್ಕ ಕೇಳ್ತಾಳೆ. ಏನಿಲ್ಲ, ನಿನಗೇನು ಮಾಡೋ ಕೆಲಸ ಇಲ್ಲಲ್ಲ, ಅದಕ್ಕೆ ಈ ಥರ ಕೆಲಸ ಮಾಡ್ತಾ ಇದೆಯಾ ಅಂದರೆ, ಏನೇ ನಾನು ಖಾಲಿ ಕುಂತೀನಿ ಅಂತ ನೀನು ನನಗೆ ಈ ಥರ ಎಲ್ಲ ಮಾತಾಡ್ತೀಯಾ ಅಂತೆಲ್ಲ ಹೇಳಿ, ಓ ನೀನು ಖಾಲಿ ಎಲ್ಲಿ ಕುಂತೀಯಾ, ಒಂದು ಹೊಸ ಕೆಲಸ ಕಲ್ತಿಯಲ್ಲಮ್ಮ, ಕೊರಿಯರ್ ಡೆಲಿವರಿ ಮಾಡೋದು ಅಂತೆಲ್ಲ ಹೇಳಿ, ಈಗ ಏನೇ ಹೇಳ್ತಾ ಇದೆಯಾ ನೀನು ಅರ್ಜುನು ನಿನಗೆ ಸಪೋರ್ಟ್ ಕೊಡ್ತಾ ಇಲ್ಲ, ಮನೆಯಲ್ಲಿ ಯಾರೂ ಸೇರ್ತಾ ಇಲ್ಲ, ನೀನು ಇದು ನನ್ನ ಹತ್ರ ಜಗಳಕ್ಕೆ ಬರ್ತಿದೆಯಾ ಅಂತ ಅವ್ರ ಅಕ್ಕ ಹೇಳಿದಾಗ ಭಾರ್ಗವಿ ಇದು ಇಲ್ಲ ಕಣೆ, ನೀನು ನಿನ್ನೆ ಒಂದು ಹೊಸ ಕೆಲಸ ಕಲ್ತಿಯಲ್ಲ, ಕೊರಿಯರ್ ಡೆಲಿವರಿ ಮಾಡಿಯಲ್ಲ, ಅದು ಸರಿ ಇಲ್ಲ ಕಣೆ, ಕಸ್ಟಮರೇ ಕೂಗಾಡ್ತಾ ಇರ್ತಾರೆ ನೋಡು, ಇನ್ನೇನು ಸ್ವಲ್ಪ ಹೊತ್ತಿಗೆ ಫೋನೇ ಮಾಡಿಬಿಡ್ತಾರೆ ಕಸ್ಟಮರ್ ಅಂತೆಲ್ಲ ಅವ್ರ ಅಕ್ಕಗೆ ಇರಿಟೇಟ್ ಆಗಂಗೆ ಹೇಳ್ತಾಳೆ. ಏನೇ ಹೇಳ್ತಾ ಇದೆಯಾ ನೀನು ಅಂತ, ಅಂದರೆ ಡೈರೆಕ್ಟಾಗಿ ಹೇಳಲ್ಲ, ಫೈಲ್ ತೊಗೊಂಡೋಗಿ ನೀನು ಕೊಟ್ಟಿಯಲ್ಲ ಅಂತೆಲ್ಲ ಡೈರೆಕ್ಟಾಗಿ ಏನು ಹೇಳಲ್ಲ. ಡೈರೆಕ್ಟಾಗಿ ಹೇಳಿದರೆ ಎಫೆಕ್ಟ್ ಆಗ್ತದೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಸರಿ ಬಿಡು, ಏನೋ ಹೇಳ್ತಾ ಇದ್ದಾಳಲ್ಲ ಅಂತಂದು ಅವ್ರ ಅಕ್ಕಗೂ ಗೊತ್ತಾಗ್ಲಾರ್ದಂಗೆ ಹೇಳ್ತಾಳೆ. ನೀನು ಸುಮ್ಮನೆ ಇದ್ಬಿಟ್ರೆ ಸರಿ, ಮಾವನವ್ರ ತಂಟೆಗೆ ಮಾತ್ರ ಬರೋಕ್ಕೆ ಹೋಗಬೇಡ, ನಾನು ಹಿಂಗೆ ಒಂದು ಮಾಡಿ ಮಾವನವ್ರನ್ನ ಕಾಪಾಡ್ತೀನಿ ಬೃಂದಾಕ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೋದಾಗ ಇವಳಿಗೆ ಇರಿಟೇಟ್ ಆಗ್ತಾಯಿದೆ. ಫಸ್ಟ್ ಆಫ್ ಆಲ್ ಇವರಿಬ್ಬರಿಗೆ ಆಗ್ತಾನೇ ಇರಲ್ಲ, ಹಾಗಾಗಿ ಇವಳೇನು ದೊಡ್ಡದಾಗಿ ಹೇಳ್ತಾ ಇದೆ ಅಂತ ತುಂಬ ಇರಿಟೇಟ್ ಮಾಡ್ಕೊತಾರೆ. ಇಲ್ಲಿಂದ ಭಾರ್ಗವಿ ಹೊರಗೆ ಹೋಗ್ಬಿಡ್ತಾಳೆ. ಭಾರ್ಗವಿ ಹೋದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸೀನ್ ಬರುತ್ತೆ. ಆ ಸೀನು ತುಂಬ ಚೆನ್ನಾಗಿದೆ. ಅದನ್ನು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ. ಮೈ ಚಾನಲ್ ನೇಮ್ ಈಸ್
ಅದು ಭಾರ್ಗವಿ ವಾರ್ನ್ ಮಾಡಿ ಹೋದಾಗ ಅರ್ಜುನು ಭಾರ್ಗವಿ ತೊಗೊಂಡೋಗಿದ್ದಾರೆ ಅಂತ ಡೌಟ್ ಬರುತ್ತೆ. ಆ ಡೌಟ್ ಬಂದಾಗ ನೀವೇ ಈ ಥರ ಮಾಡಿರೋದು, ಡ್ಯಾಡ್ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ದ್ವೇಷ ಅಂತಂದೆಲ್ಲ ಹೇಳಿ ಕೂಗಾಡ್ತಾ ಇರ್ಬೇಕಾದ್ರೆ ಅವ್ರ ಚಿಕ್ಕಪ್ಪಗೂ ಜಯಂತ್ ಅನ್ನೋರಿಗೆ ಅವ್ರ ಜಗನ್ ಅಂತ ಅವ್ರ ಚಿಕ್ಕಪ್ಪಗೂ ಹೇಳ್ತಿರ್ತಾರೆ, ಭಾರ್ಗವಿನ ಈ ಕೆಲಸ ಮಾಡಿದ್ದು ಡ್ಯಾಡ್ ಮೇಲೆ ಎಷ್ಟೊಂದು ದ್ವೇಷ ಇದೆ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಅವರು ಅಳಿಮಯ್ಯ ಏನು ಅಂತೆಲ್ಲ ಕೇಳ್ತಾರೆ. ನೋಡು ಭಾರ್ಗವಿನ ಡ್ಯಾಡ್ ಫೈಲ್ ಎಲ್ಲ ತೊಗೊಂಡು 1 ಸೆಕೆಂಡ್ ಇಲ್ಲೇ ಇರು, ನೀನು ಅಲ್ಲಾಡಬೇಡ ಅಂತೆಲ್ಲ ಹೇಳಿ, ಸರಿ ನೀನು ಹುಡುಕ್ತಾ ಇರೋ ಫೈಲ್ ಇದೇನಾ ಅಂತ ಹೇಳಿ ಅವ್ರು ತಂದು ಕೊಡ್ತಾರೆ. ಮಾವ ಅದು ನಿಮ್ಮ ಕಡೆ ಹೆಂಗೆ ಬಂತು ಫೈಲು ಅಂತೆಲ್ಲ. ಭಾರ್ಗವಿ ಆಫೀಸಲ್ಲಿ ಇಡೋದು ಬೇಡ, ಮಾವನವ್ರಿಗೆ ತುಂಬ ಬೇಕಾಗಿರೋದು ಇಂಪಾರ್ಟೆಂಟ್ ಫೈಲ್ ಆಗಿರೋದ್ರಿಂದ ಹೊರಗಡೆ ಎಲ್ಲ ಇಡೋದು ಬೇಡ, ನೀವು ಲಾಕರ್ನಲ್ಲಿ ಇಟ್ಕೊಳ್ರಿ ಅಂತ ಹೇಳಿದೆ. ಅದಕ್ಕೆ ನಾನು ಲಾಕರಲ್ಲಿ ಸೇಫ್ಟಿಯಾಗಿ ಇಟ್ಕೊಂಡಿದ್ದೆ. ಇವಾಗ ತೊಗೊಂಬಂದು ಕೊಟ್ಟು ನೋಡಪ್ಪ, ನನ್ನ ಮಗಳು ಎಷ್ಟೊತ್ತಾದ್ರೂ ಅವ್ರ ಮಾವನವ್ರಿಗೆ ಹೆಲ್ಪ್ ಮಾಡಬೇಕು, ನಿನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾ, ಆದರೆ ನೀನು ನನ್ನ ಮಗಳನ್ನ ಅಪಾರ್ಥ ಮಾಡ್ಕೊತಾ ಇದೀಯಾ, ನೀನು ನನ್ನ ಮಗಳನ್ನ ಪ್ರತಿ ವಿಷಯದಲ್ಲೂ ತಪ್ಪು ಹುಡುಕ್ತಾ ಇದೀಯ ಅಂತೇಳಿ ಅವ್ರು ಬೈದೋಗ್ಬಿಡ್ತಾರೆ. ಅವರು ಬೈದು ಹೋದಾಗ ಆಮೇಲೆ ಇಲ್ಲಿ ಭಾರ್ಗವಿ ಅಳ್ಕೊತ ಮಕ್ಕೊಂಡಿರ್ತಾಳೆ. ನನ್ನಿಂದನೇ ಮಾವನವ್ರಿಗೆ ಕಷ್ಟ ಆಗಿರೋದು, ಅರ್ಜುನ್ ನಿನ್ನ ನಂಬಿಕೆ ನಾನು ಉಳಿಸ್ಕೊತೀನಿ ಅಂತೆಲ್ಲ ಹೇಳಿ ಅದು ಅಳ್ತಾ ಮಕ್ಕೊಂಡಿರ್ತಾಳೆ. ಅದೇ ಟೈಮಿಗೆ ಅರ್ಜುನ್ ಬರ್ತಾನೆ. ಅರ್ಜುನ್ ಬಂದು ಭಾರ್ಗವಿ ಮಲ್ಕೊಂಡಿದ್ದೀರಾ, ಮಕ್ಕಳು ಇಷ್ಟು ನೆಮ್ಮದಿಯಿಂದ ಮಕ್ಕೊಂಡಿದ್ದು ನಾನು ನೋಡಿ ಕೆಲಸ ಅಂತ ಎಷ್ಟಂದರೆ ಸ್ಟ್ರೆಸ್ ತೊಗೊತೀರಿ ನೀವು, ಮಲ್ಕೊಳ್ರಿ, ನಿದ್ದೆ ಮಾಡಿರಿ, ನಾನು ನಿನ್ನ ಡಿಸ್ಟರ್ಬೆನ್ಸ್ ಏನು ಮಾಡಲ್ಲ, ಆದರೆ ಡ್ಯಾಡ್ ವಿಷಯದಲ್ಲಿ ನೀವು ಈ ಥರ ಮಾಡಿದ್ರಿ ಅನ್ನೋ ನಮ್ಮಿಬ್ಬರ ಮಧ್ಯದಲ್ಲಿ ಈ ಥರ ಅಂತರ ಇರೋದು ನನಗೆ ಇಷ್ಟ ಆಗ್ತಾಯಿಲ್ಲ ಅಂತೆಲ್ಲ ಹೇಳಿ ಎಲ್ಲ ಹೇಳ್ತಿರ್ತಾನೆ. ನೀವು ಡ್ಯಾಡ್ನ ಬಿಡಿಸೋಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾಯಿದ್ದೀರಾ, ಎಷ್ಟೆಲ್ಲ ಕಷ್ಟ, ಈ ಪ್ರಾಬ್ಲಮ್ಮು ನಿಮ್ಮಿಂದನೇ ಆಗಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಆ ಭಾರ್ಗವಿ ಮಲ್ಕೊಂಡಿದ್ದಾಳಂತ ಅರ್ಜುನ್ ಕುಂತು ಎಲ್ಲ ಹೇಳ್ತಿರ್ತಾನೆ. ಆದರೆ ಭಾರ್ಗವಿ ಮಲ್ಕೊಂಡಿರಲ್ಲ. ಭಾರ್ಗವಿ ಅರ್ಜುನ್ ಹೇಳ್ತಾ ಇರೋದೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಎಲ್ಲ ಕೇಳಿಸ್ಕೊಂಡು ಹೆಂಗಾನ ಮಾಡಿ ಈ ಪ್ರಾಬ್ಲಮಿಂದ ಆಚೆ ತರ್ತೀನಿ ನನ್ನ ಡ್ಯಾಡ್ನ ಅಂತೆಲ್ಲ ಹೇಳ್ತಿರ್ತಾನೆ. ಅರ್ಜುನ್ ಎದ್ದೋಗ್ತಾನೆ. ಎದ್ದೋದಾಗ ಇಲ್ಲಿ ಭಾರ್ಗವಿ ಮಲ್ಕೊಂಡಿರೋ ಥರ ಮಾಡ್ತಿರ್ತಾನೆ, ಆದರೆ ಮಾಡ್ಕೊಂಡಿರಲ್ಲ. ಆಮೇಲೆ ಅರ್ಜುನ್ ಎದ್ದೋದ್ಮೇಲೆ ಹೇಳ್ತಾಳೆ ಭಾರ್ಗವಿ, ಅರ್ಜುನ್ ಎಲ್ಲ ನನ್ನಿಂದನೇ ಆಗಿರೋದು, ಅರ್ಜುನ್ ಮಾವನವರು ನನ್ನಿಂದನೇ ಕಷ್ಟ ಅನುಭವಿಸ್ತಾ ಇರೋದು, ನಾನು ನಿಮಗೆ ಎಷ್ಟು ಸಾರಿ ಹೇಳಿದ್ರು ಕಡಿಮೆನೇ, ಈ ಪ್ರಾಬ್ಲಮ್ನ ನನ್ನಿಂದನೇ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ನಾನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಅದನ್ನು ಅಳ್ತಾ ಹೇಳ್ತಾ ಇರ್ತಾಳೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ನಿಮ್ಮ ಜೊತೆ ನೆಕ್ಸ್ಟ್ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ. ನೆಕ್ಸ್ಟ್ ಎಪಿಸೋಡ್ ಅಂದರೆ ಗಂಗಾ ಬಂದು ಏನು ರಗಳೆ ಮಾಡ್ತಾಳ ಅಂತ ಗೊತ್ತಿಲ್ಲ, ಗಾಯತ್ರಿ ದೇವಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ಭಾರ್ಗವಿ ಮತ್ತು ಗಂಗಾ ಇಬ್ಬರ ಮಧ್ಯದಲ್ಲಿ ಜಗಳ ಆಗ್ತಿದ್ದಾಗ ಭಾರ್ಗವಿ ಅವ್ರ ಅತ್ತೆನೂ ಮಧ್ಯದಲ್ಲಿ ಇರ್ತಾರೆ. ನನ್ನ ಮನೆಗೆ ಬಂದು ನನಗೆ ಆವಾಜ್ ಆಗ್ತೀಯ ಅಂತ ಭಾರ್ಗವಿ ಹೇಳ್ತಾರೆ. ಅದನ್ನು ಅವ್ರ ಅತ್ತೆ ಇರ್ತಾಳಲ್ಲ, ಭಾರ್ಗವಿ ಅವ್ರ ಅತ್ತೆ ಸುಮ್ಮನೆ ನೋಡ್ತಾನೆ ಇರ್ತಾಳೆ. ಇವರಿಬ್ಬರ ಮಧ್ಯದಲ್ಲಿ ಜಗಳ ಫುಲ್ ಜೋರೇ ಆಗ್ತಾ ಇರುತ್ತೆ. ನಾನು ಹೆಂಗೆ ಕಾಪಾಡ್ಕೋಬೇಕು ನಮ್ಮ ಮಾವನವ್ರನ್ನ ಅಂತೆಲ್ಲ ನನಗೆ ಗೊತ್ತಿದೆ ಅಂತ ಭಾರ್ಗವಿ ಹೇಳ್ತಿರ್ತಲ್ಲ. ಇಲ್ಲಿ ಭಾರ್ಗವಿ ಹೇಳಿದಂಗೆಲ್ಲ ಗಂಗಾಗೆ ಅಂದರೆ ಗಾಯತ್ರಿ ದೇವಿ ಅಂದ್ಕೊಂಡು ಗಂಗಾನೇ ಅವ್ರ ಮನೇಲಿ ಇರ್ತಾಳಲ್ಲ, ಗೊತ್ತಿರಲ್ಲ ಇವ್ರ ಮನೆಯವ್ರು ಯಾರಿಗೆ, ಆದರೆ ಭಾರ್ಗವಿಗೆ ಮಾತ್ರ ಗೊತ್ತಿರುತ್ತೆ ಈ ವಿಚಾರ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ. ಇಬ್ಬರು ಸವಾಲು ಹಾಕ್ತಾರೆ. ನಾಳೆ ನೋಡ್ಬೇಕು, ನಾಳೆ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಈ ಫೈಲ್ ಹೆಂಗೆ ಫೇಕ್ ಆಯಿತು, ಹೆಂಗಿಲ್ಲ, ಏನು ಬೃಂದ ಹೆಂಗೆ ತೊಗೊಂಡೋಗಿ ಕೊಟ್ಟಳು, ಅದೇ ತೊಗೊಂಡೋಗಿ ಕೊಟ್ಟಿದ್ದಾಳಲ್ಲ, ಅದೆಲ್ಲ ಯಾವ ರೀತಿ ಇದಾಯಿತು ಅನ್ನೋದು ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾನೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.